ಛತ್ತೀಸ್ಗಢದಲ್ಲಿ ಹೀಗೆ ನಕ್ಸಲರ ಹುಚ್ಚಾಟದಿಂದ 9 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. 2026ರ ಒಳಗೆ ದೇಶದಲ್ಲಿ ನಕ್ಸಲರಿ ಇರೋದಿಲ್ಲ ಅನ್ನುವಂತಹ ಅಮಿತ್ ಶಾ ಅವರ ಮಾತನ್ನು ಕೂಡ ನಾವು ಕೇಳಿದ್ವಿ. ಆದರೆ ಕರ್ನಾಟಕದಲ್ಲಿ ಕೆಲವೇ ದಿನಗಳಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಕೊನೆಯಾಗಿದೆ. ಕಾಡಲ್ಲಿರುವಂತಹ ನಕ್ಸಲರು ಈಗ ಶರಣಾಗೋದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಶರಣಾಗತರಾಗಬಹುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸುಳಿವು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಯೇ ಸಮಾಪ್ತಿ. ಶರಣಾಗಲು ರೆಡಿಯಾದ ಕರ್ನಾಟಕದ ನಕ್ಸಲರು. ಕರ್ನಾಟಕದಲ್ಲಿ 2002ರಿಂದ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಹಾಗೂ ಪಾವಗಡ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿತ್ತು. ಈಗ 6 ಮಂದಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೆಳಗಿಟ್ಟು ಸರ್ಕಾರದ ಮುಂದೆ ಶರಣಾಗಲು ರೆಡಿಯಾಗಿದ್ದಾರಂತೆ. ಇತ್ತೀಚೆಗಷ್ಟೇ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಚಿಕ್ಕಮಗಳೂರಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಬಳಿಕ ರಾಜ್ಯದ ನಕ್ಸಲ್ ಹೋರಾಟ ಸಮರ್ಥ ನಾಯಕನಿಲ್ಲದೆ ದಿಕ್ಕು ತಪ್ಪಿದಂತಾಗಿತ್ತು. ಇದರಿಂದ ಕಂಗಾಲಾಗಿದ್ದ ನಕ್ಸಲರಿಗೆ ಶರಣಾಗಲು ಸರ್ಕಾರ ಆಹ್ವಾನ ಕೊಟ್ಟಿತ್ತು. ಈಗ ನಕ್ಸಲರು ಶರಣಾಗತಿಗೆ ನಿರ್ಧರಿಸಿದ್ದು ಶರಣಾಗೋ ಸಾಧ್ಯತೆ ಇದೆ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಶರಣಾಗತಿಗೆ ಒಪ್ಪಿದ್ದಾರೆ ಸರ್? ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ನಕ್ಸಲರು ಶರಣಾಗಬಹುದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳುತ್ತಿದ್ದಾರೆ. ಈಗಾಗಲೇ ಸದ್ದಿಲ್ಲದೆ ಪೊಲೀಸ್ ಪ್ರಮುಖರ ಜೊತೆ ಶರಣಾಗತಿಗೆ 6 ನಕ್ಸಲರು ಒಪ್ಪಿಕೊಂಡಿದ್ದಾರಂತೆ. 6 ನಕ್ಸಲರು ಯಾರ್ಯಾರಂತ ನೋಡೋದಾದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಬಕ್ಕಡಿಬೈಲು ಗ್ರಾಮದ ಮುಂಡಗಾರು ಅಲಿಯಾಸ್ ಲೋಕಮ್ಮ ಅಲಿಯಾಸ್ ಶ್ಯಾಮಲಾ ಮೊದಲಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಗ್ರಾಮದ ನಿವಾಸಿ ನಕ್ಸಲ್ ನಾಯಕಿ ಸುಂದರಿ ಅಲಿಯಾಸ್ ಗೀತಾ 2ನೇ ನಕ್ಸಲ್ ನಾಯಕಿ. 3ನೇ ನಕ್ಸಲ್ ನಾಯಕಿ ಅಂದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾಸೈಟಿನ ಬಾಳೆಹೊಳೆ ಗ್ರಾಮದ ಎಂ ವನಜಾಕ್ಷಿ ಅಲಿಯಾಸ್ ಜ್ಯೋತಿ ಅಲಿಯಾಸ್ ಕಲ್ಪನಾ. ಇವರ ಜೊತೆ ಆಂಧ್ರಪ್ರದೇಶ ಮೂಲದ ಮಾರೆಪ್ಪ ಅರೋಲಿ, ಕೆ ವಸಂತ ಹಾಗೂ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವ TN ಜೀಶಾ ಸರ್ಕಾರದ ಮುಂದೆ ಶರಣಾಗುವ ಸಾಧ್ಯತೆ ಇದೆ. ಈ 6 ಮಂದಿ ನಕ್ಸಲರ ಮೇಲೆ ಹಲವು ಕೇಸ್ಗಳಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಡಗಾರು ಲತಾ ಮೇಲೆ 27 ಕೇಸ್, ವನಜಾಕ್ಷಿ ಮೇಲೆ 11 ಕೇಸ್ ಹಾಗೂ ಸುಂದರಿ ಮೇಲೆ 1 ಪ್ರಕರಣ ಇದೆ. ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು ಪೊಲೀಸರಿಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ನಕ್ಸಲರು ಸದ್ಯಕ್ಕೆ ಶರಣಾಗತಿಯಾಗಲು ಪೊಲೀಸರ ಮುಂದೆ 7 ಬೇಡಿಕೆ ಇಟ್ಟಿದ್ದಾರೆ. 1. ಮುಖ್ಯವಾಹಿನಿಗೆ ಬರುವ ಪ್ರಕ್ರಿಯೆ ಗೌರವಯುತವಾಗಿರಬೇಕು. 2. ಶರಣಾಗತಿ ಬಳಿಕ ಜೈಲುಗಳಲ್ಲಿ ಕೊಳೆಯುವಂತಾಗಬಾರದು. 3. ಮೊಕದ್ದಮೆಗಳು ಒಂದೇ ಕೋರ್ಟ್ನಲ್ಲಿ ತ್ವರಿತ ವಿಚಾರಣೆ ಆಗಬೇಕು. 4. ಶರಣಾದವರ ಆರ್ಥಿಕ ಜವಾಬ್ದಾರಿಯನ್ನ ಸರ್ಕಾರ ಹೊರಬೇಕು. 5. ಅತಂತ್ರ ಬದುಕು ಕೊನೆಗಾಣಿಸಿ ಸುಭದ್ರ ಜೀವನ ಕಟ್ಟಿಕೊಡಬೇಕು. 6. ಕರ್ನಾಟಕ, ಕೇರಳ, ತಮಿಳುನಾಡು ನಮ್ಮ ಬೇಡಿಕೆಗೆ ಒಪ್ಪಬೇಕು. 7. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಇದಿಷ್ಟು ನಕ್ಸಲರ ಪ್ರಮುಖ 7 ಬೇಡಿಕೆಗಳು. ಸದ್ಯಕ್ಕೆ ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಪೊಲೀಸರ ಜೊತೆಯೂ ನಕ್ಸಲರ ಶರಣಾಗತಿ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಇದರ ಮಧ್ಯೆ ಶರಣಾದ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಪೊಲೀಸರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿ ಬಳಿಕ ನಕ್ಸಲರಾಗಿ ಬದಲಾಗಿರಬೇಕು. ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯರಾಗಿರಬೇಕು. 1 ಅಥವಾ 1ಕ್ಕಿಂತ ಹೆಚ್ಚು ಕೇಸ್ ದಾಖಲಾಗಿರಬೇಕು. ಅಂತಹ ನಕ್ಸಲರು ಶರಣಾದ್ರೆ 7.5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಶರಣಾದಾಗ 3 ಲಕ್ಷ, 1 ವರ್ಷದ ಬಳಿಕ 2 ಲಕ್ಷ, 2 ವರ್ಷದ ಬಳಿಕ ಬಾಕಿ 2.5 ಲಕ್ಷ ಪರಿಹಾರದ ಪ್ಯಾಕೇಜ್ ಕೊಡ್ತಾರೆ. ಹೊರ ರಾಜ್ಯದ ನಕ್ಸಲರಿಗೆ 4 ಲಕ್ಷ ಪರಿಹಾರನೂ ಸಿಗಲಿದೆ. ಇದರ ಜೊತೆಗೆ ಶರಣಾದ ನಕ್ಸಲರಿಗೆ ವ್ಯಾಪಾರ ವ್ಯವಹಾರಕ್ಕೆ ತರಬೇತಿನೂ ಕೊಡಲಾಗುತ್ತೆ. ನಾವು ಸಹಿತ ಸರೆಂಡರಿಗೋಸ್ಕರ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಜನಿಸಿದ್ದು, ಪ್ರಸ್ತುತ ಭೂಗತರಾಗಿದ್ದು, ಅಂದರೆ ಈಗ ಸದ್ಯಕ್ಕೆ ಅವರು ಅಂಡರ್ಗೊಂಡಿದ್ದಾರೆ. ಸಕ್ರಿಯರಾಗಿರುವ ನಕ್ಸಲರಿಗೆ ಸರ್ಕಾರದಿಂದ 7,50,000, ಶರಣಾಗತಿ ಸಂದರ್ಭದಲ್ಲಿ 3 ಲಕ್ಷ, 1 ವರ್ಷದ ನಂತರ 2 ಲಕ್ಷ, 2 ವರ್ಷದ ನಂತರ 2 ಲಕ್ಷ, ಈ ಥರ ಅಮೌಂಟನ್ನು ನೀಡಲಾಗುತ್ತೆ. ಎಲ್ಲ ಓಕೆ ಆದ್ರೆ ಬುಧವಾರ 6 ನಕ್ಸಲರು ಶರಣಾಗಬಹುದು. ಆದರೆ ಎಲ್ಲಿ ಬಂದು ಶರಣಾಗ್ತಾರೆ, ಎಷ್ಟೊತ್ತಿಗೆ ಬಂದು ಶರಣಾಗ್ತಾರೆ ಅನ್ನೋ ವಿಷಯವನ್ನ ಪೊಲೀಸರು ಜಿಲ್ಲಾಡಳಿತಕ್ಕೂ ನೀಡದೆ ಗೌಪ್ಯವಾಗಿಟ್ಟಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.